ಇವರಿಬ್ಬರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಪಾಠಶಾಲೆಗೆ ಹೋಗ್ತಾಯಿದ್ರು. ಇವರಿಬ್ಬರು ರಾಜಕುಮಾರರು, ರಾಜಕುಮಾರಿ, ಇವರಿಗೆ ವಿಶೇಷ ಅಭ್ಯಾಸ ಆ ಥರ ಏನೂ ಇರಲಿಲ್ಲ. ಸೋದೆಯಲ್ಲಿ ಒಂದು ಮಹಾಪಾಠಶಾಲೆ ಇತ್ತು. ಈಗ ಅದರ ಅವಶೇಷ ಮಾತ್ರ ಸಿಗುತ್ತೆ, ನಮಗೆ ಕಾಣುತ್ತೆ. ಮತ್ತು ಸಾಹಿತ್ಯಿಕ ಆಧಾರಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಸಿಗತ್ತೆ. ಆ ಮಹಾಪಾಠಶಾಲೆಯಲ್ಲಿ ಎಲ್ಲ ಜಾತಿಯವರಿಗೂ ಇಂತಿಷ್ಟು ಸೀಟುಗಳು ಅಂತ ಮೀಸಲಾತಿ ಇತ್ತು. ಏನು ಬ್ಯೂಟಿ ಇದೆ ನೋಡಿ ಇಲ್ಲಿ. ಅದರಲ್ಲಿ ಮಲ್ಲಮ್ಮ ಪ್ರತಿಭಾವಂತಳಾಗಿದ್ಲು ಅಂತ ಬರುತ್ತೆ. ಅವರಿಗೆ ಯಾರು ಪಾಠ ಮಾಡಿದ್ರೋ ಅವರ ಹೆಸರು ಕೂಡ ಸಿಗುತ್ತೆ, ಶಿಕ್ಷಕರ ಹೆಸರು ಕೂಡ ಸಿಗುತ್ತೆ, ಎಲ್ಲ ದಾಖಲೆಗಳು ಸಿಗುತ್ತೆ ನಮಗೆ. ಹೀಗಾಗಿ ಆಶು ಕವಿಗಳಾಗಿದ್ದರು ಇಬ್ಬರು, ಅಣ್ಣ ತಂಗಿ ಇಬ್ಬರು ಆಶು ಕವಿಗಳಾಗಿದ್ದರು. ಆಶು ಕವಿಗಳು ಅಂದರೆ, ಈಗ ನಾನು ನಿಮಗೊಂದು ವಿಷಯ ಕೊಟ್ಟರೆ ಆನ್ ದಿ ಸ್ಪಾಟ್ ಈಗಲೇ ನನ್ನ ಎದುರಿಗೆ ನಾನು ಕೊಟ್ಟ ವಿಷಯದ ಮೇಲೆ ಒಂದು ಕವಿತೆಯನ್ನು ರೆಡಿ ಮಾಡಿಕೊಟ್ರೆ ಆಶು ಕವಿ, ನೀವು ಆಶು ಕವಿ ಆಗ್ತೀರಿ. ಅಂಥ ಆಶು ಕವಿತ್ವವನ್ನು ಅವರು ಸಿದ್ಧಿಸಿಕೊಂಡಿದ್ದರು ಇಬ್ಬರು. ಅದು 4 ಭಾಷೆಗಳಲ್ಲಿ. 4 ಭಾಷೆಗಳಲ್ಲಿ ಆಶು ಕವಿತ್ವವನ್ನು ಬೇರೆ ಯಾರಲ್ಲೂ ನಾವು ಈ ಮಟ್ಟದ ವಿದ್ವತ್ತು ಕಾಣಲ್ಲ. ವೀರತನ ಕಾಣುತ್ತೆ, ಶೂರತನ ಕಾಣುತ್ತೆ. ವಿದ್ವತ್ತು ಅಂತ ಬಂದಾಗ ಇವನಲ್ಲೇ ಕಾಣೋದು ನಾವು. ಸದಾಶಿವರಾಯ ಮತ್ತು ಮಲ್ಲಮ್ಮ ಇಬ್ಬರಲ್ಲೇ ಕಾಣೋದು. ಇಬ್ಬರು ಅಷ್ಟು ಅದ್ಭುತ ಸಾಹಿತಿಗಳಾಗಿದ್ದರು, ಬರಹಗಾರರಾಗಿದ್ದರು.